ಇವತ್ತು ಜೂನ್ 25 ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಕರಾಳ ದಿನ. 50 ವರ್ಷದ ಹಿಂದೆ ಇಡೀ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಹೇರಿರುವಂಥ ಒಂದು ದಿನ. ಎಮರ್ಜೆನ್ಸಿ ಹೇರಿರುವಂಥದ್ದು ಅವತ್ತಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ಏನು ಅಲಹಾಬಾದ್ ಹೈಕೋರ್ಟ್ನ ಜಡ್ಜ್ಮೆಂಟ್ ಬಂತು, ಅದರ ರಾಜೀನಾಮೆ ಕೊಡಬೇಕಾಯಿತು. ಆ ಸ್ಥಾನವನ್ನು ಉಳಿಸಿಕೊಳ್ಳಲು ಎಮರ್ಜೆನ್ಸಿಯನ್ನು ಹೇರಿದರು. ಭಾಳ ಕ್ರೂರವಾಗಿ, ಕರಾಳವಾಗಿತ್ತು. ವ್ಯಕ್ತಿಯ ಸ್ವತಂತ್ರ ಹರಣ. ಯಾರೂ ಕೂಡ ಮುಕ್ತವಾಗಿ ಮಾತಾಡೋಕ್ಕೆ ಅವಕಾಶ ಇರಲಿಲ್ಲ, ಸಭೆ ಸಮಾರಂಭ ಮಾಡೋಕ್ಕೆ ಅವಕಾಶ ಇರಲಿಲ್ಲ, ಮತ್ತು ಸರ್ಕಾರ ವಿರುದ್ಧ ಯಾವುದೇ ರೀತಿಯ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಮಾನವ ಹಕ್ಕುಗಳು ಕೂಡ ಇವತ್ತು ಮೊಟಕುಗೊಳಿಸಲಾಗಿತ್ತು. ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಮಾನವ ಹಕ್ಕುಗಳು ಎರಡೂ ಕೂಡ ಮೊಟಕುಗೊಳಿಸಲಾಗಿತ್ತು. ಮತ್ತು ಫ್ರೀಡಮ್ ಆಫ್ ಪ್ರೆಸ್ ಸಂಪೂರ್ಣವಾಗಿ ತೆಗೆದುಹಾಕಿತ್ತು. ಪತ್ರಿಕೆ ಮೇಲೆ ಸಂಪೂರ್ಣ ನಿರ್ಬಂಧ ಹೇರಿತ್ತು. ಏನಾದರೂ ಪ್ರಿಂಟ್ ಮಾಡಬೇಕಾದ್ರೆ ಗೌರ್ಮೆಂಟಿಗೆ ಕಾಪಿ ಕಳಿಸಿ ಆಮೇಲೆ ಅವ್ರ ಪರ್ಮಿಷನ್ ತೊಗೊಂಡು ಪ್ರಿಂಟ್ ಮಾಡುವಂಥ ಒಂದು ದುಸ್ಥಿತಿ ಇತ್ತು. ಇದನ್ನೆಲ್ಲ ಮಾಡಿದ್ದು ಕಾಂಗ್ರೆಸ್ಗೆ ಸಂವಿಧಾನದ ಬಗ್ಗೆ ಮಾತನಾಡುವಂಥ ನೈತಿಕ ಹಕ್ಕೇ ಇಲ್ಲ. ಇಡೀ ಸಂವಿಧಾನವನ್ನು ತಿರುಚಿ ಹಕ್ಕುಗಳನ್ನು ಮೊಟಕುಗೊಳಿಸಿ ಮಾಡಿದಂಥ ಕಾಂಗ್ರೆಸ್ಸು ನಿನ್ನೆ ಲೋಕಸಭೆಯಲ್ಲಿ ಸಂವಿಧಾನದ ಕಾಪಿಯನ್ನು ಹಿಡ್ಕೊಂಡು ಪ್ರದರ್ಶನ ಮಾಡಿದರು. ಮೊಟ್ಟ ಮೊದಲನೇದಾಗಿ ಅದು ಸಂವಿಧಾನದ ಕಾಪಿ, ಅದು ಕೂಡ ಮೊಟಕುಗೊಳಿಸಿರುವಂಥ ಸಂವಿಧಾನದ ಕಾಪಿ. ಸಂಪೂರ್ಣವಾದಂಥ ಸಂವಿಧಾನ ಇಲ್ಲ. ಅದು ಒಂದು ಈ ಡಿಕ್ಷನರಿಯಲ್ಲಿ ಇದಿರ್ತದಲ್ಲ, ಆ ಥರ ಇರುವಂಥ ಯಾವುದೇ ಆರ್ಟಿಕಲ್ ಸಂಪೂರ್ಣವಾಗಿ ವಿವರ ಇಲ್ಲದೆ ಇರುವಂಥ ಒಂದು ಸಂವಿಧಾನ. ಅದು ಅವ್ರು ನಿಜವಾಗ್ಲೂ ಮೊಟಕುಗೊಳಿಸಿರುವಂಥ ಪ್ರತೀಕ ತೋರಿಸ್ತದೆ. ಮತ್ತು ಅವ್ರು ನೆನಪು ಮಾಡಿಕೊಟ್ರು, 50 ವರ್ಷದಿಂದ ಇದೇ ಸಂವಿಧಾನವನ್ನು ನಾವು ಮೊಟಕುಗೊಳಿಸಿದ್ವಿ, ಇದೇ ಸಂವಿಧಾನವನ್ನು ತಿರುಚಿದ್ವಿ, ಪ್ರಜಾಪ್ರಭುತ್ವದ ಕೊಲೆ ಮಾಡಿದ್ವಿ, ಎಲ್ಲ ಹಕ್ಕುಗಳ ಹರಣ ಮಾಡಿದ್ವಿ ಅನ್ನುವಂಥದ್ದು ನೆನಪು ಮಾಡಿಕೊಟ್ಟಿರುವಂಥದ್ದು ಕಾಂಗ್ರೆಸ್ಸಿನ ಒಂದು ದಡ್ಡತನ, ಮೂರ್ಖತನ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, 50 ವರ್ಷದಲ್ಲಿ ಪ್ರಜಾಪ್ರಭುತ್ವ ಭಾಳಷ್ಟು ಗಟ್ಟಿಯಾಗಿದೆ. ಎಮರ್ಜೆನ್ಸಿ ಆದಮೇಲೆ ಪ್ರಜಾಪ್ರಭುತ್ವ ಭಾಳಷ್ಟು ಗಟ್ಟಿಯಾಗಿದೆ. ಅದಕ್ಕೆ ಹಲವಾರು ಸುಪ್ರೀಂ ಕೋರ್ಟಿನ ಆದೇಶಗಳು ಕಾರಣ, ಮತ್ತು ಅವತ್ತಿನ ಪಾರ್ಲಿಮೆಂಟು ಮುಂದೆ ಯಾರೂ ಕೂಡ ಎಮರ್ಜೆನ್ಸಿ ಹೇರಬಾರ್ದು ಅನ್ನುವಂಥ ಏನು ಅಮೆಂಡ್ಮೆಂಟ್ ಮಾಡ್ತು, ಆ ಅಮೆಂಡ್ಮೆಂಟಿನ ಪ್ರಕಾರ ಇವತ್ತು ಯಾರೂ ಕೂಡ ಮೂಲ ಸಂವಿಧಾನವನ್ನು ತಿರ್ಚೋದಾಗಲಿ ಅಥವಾ ಹಕ್ಕುಗಳ ಮಟ್ಟಕ್ಕೆ ಕಳಿಸೋದಾಗಲಿ ಸಾಧ್ಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷ ಇದನ್ನೊಂದು ದೊಡ್ಡ ಬಂಡವಾಳ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದೆ. ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು. ನಮ್ಮ ಸಂವಿಧಾನ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಂವಿಧಾನ. ಹಲವಾರು ದೇಶಗಳಲ್ಲಿ ನಾವು ನೋಡಿದಾಗ ಇದು ಅತ್ಯಂತ ಸಂವೇದನಾಶೀಲ ಇರುವಂಥ ಒಂದು ಸಂವಿಧಾನ ಮತ್ತು ಹಕ್ಕುಗಳ ಸಂಪೂರ್ಣ ರಕ್ಷಣೆ ಆಗುವಂಥ ಒಂದು ಸಂವಿಧಾನ ಇರೋದರಿಂದ ಈ ಭ್ರಮೆಯನ್ನು ಏನು ಕಾಂಗ್ರೆಸ್ ಹುಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಆ ಭ್ರಮೆ ಜನರಲ್ಲಿ ಇಲ್ಲ. ಹೀಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಆಯ್ಕೆ ಮಾಡಿದರೆ ಸಂಸತ್ನಲ್ಲಿ ಈ ಥರ ಸಂವಿಧಾನದ ವಿರೋಧಿಗಳೇ ಸಂವಿಧಾನ ಪ್ರತಿಯನ್ನು ಹಿಡಿದು ಪ್ರತಿಜ್ಞೆ ಮಾಡದಿರುವಂಥದ್ದು ಅತ್ಯಂತ ವಿಪರ್ಯಾಸ ಅಂತ ಹೇಳಕ್ಕೆ ಇಚ್ಛೆ. ಸರ್, ಈಗ ನೀವು ಕಾಂಗ್ರೆಸ್ನ ಮೇಲೆ ಆರೋಪ ಮಾಡ್ತೀವಿ. ಕಾಂಗ್ರೆಸ್ ಹೇಳುತ್ತೆ ಕಳೆದ 10 ವರ್ಷದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. ಯಾವುದಿದೆ ಮಾತಾಡೋ ಪರಿಸ್ಥಿತಿ ಹಂಗಲ್ಲ, ಸುಮ್ಮನೆ ಸ್ಟೇಟ್ಮೆಂಟ್ಗಳು ಮಾಡಿದ್ರೆ ಆಗಲ್ಲ. ಯಾವುದು ಅಘೋಷಿತ ಇದೆ? ಯಾವ ಹಕ್ಕುಗಳ ಹರಣ ಆಗಿದೆ? ವ್ಯಕ್ತಿ ಸ್ವಾತಂತ್ರ್ಯ ಆಗಿದೆಯಾ? ಫ್ರೀಡಮ್ ಆಫ್ ಪ್ರೆಸ್ ಆಗಿದೆಯಾ? ಇವತ್ತು ಅವ್ರ ಪ್ರತಿಭಟನೆ ಇಷ್ಟೆಲ್ಲ ಮಾಡೋದಂದರೆ ಅದರಲ್ಲಿ ಡೆಮೋಕ್ರಸಿ ಇದೆ, ಫ್ರೀಡಮ್ ಇದೆ ಅಂತ. ವಿರೋಧ ಪಕ್ಷಗಳಿಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ, ಅವರು ಜೈಲಿಗೆ ಹಾಕ್ತಿದ್ದಾರೆ. ಸಂವಿಧಾನ ಪುಸ್ತಕ ಹಿಡಿದು ನಾವು ತೋರಿಸ್ತಾ ಇರೋದು ಕೂಡ ನಿಜ. ಆದರೆ ಎಲ್ಲಿ ಯಾವುದು ಹರಣ ಆಗಿದೆ? ಯಾವುದು ಹರಣ ಆಗಿಲ್ಲ. ಇದೊಂದು ನೆಪ ಅವರಿಗೆ. ಮತ ಬ್ಯಾಂಕ್ಗಳನ್ನು ಸೃಷ್ಟಿ ಮಾಡ್ಕೊಳ್ಳೋ ಸಲುವಾಗಿ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದೆ. ಸಂಪೂರ್ಣವಾದಂಥ ಆಧಾರರಹಿತವಾದಂಥ ಸುಳ್ಳು ಆರೋಪ. DCM ಹುದ್ದೆ ಅಂದರೆ ಬೇರೆ ಬೇರೆ ಸಮುದಾಯಕ್ಕೆ DCM ಹುದ್ದೆಗಳನ್ನ ನೀಡಬೇಕು ಅಂತೇಳಿ ಕಾಂಗ್ರೆಸ್ ಒಳಗೇನೆ ಸಾಕಷ್ಟು ಆಂತರಿಕ ಚರ್ಚೆ ಆಗ್ತಾ ಇದೆ, ಬೇಡಿಕೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. DCM ಇದು ಮೊದಲನೇ ಬಾರಿ ಅಲ್ಲ, ಹಲವಾರು ಸರ್ಕಾರಗಳಲ್ಲಿ DCM ಆಗಿದೆ. ಆದರೆ ಇವತ್ತು ನಡೀತಿರುವಂಥ DCMನ ಗುದ್ದಾಟ, ಇದು DCMಕ್ಕಿಂತ ಆಂತರಿಕವಾಗಿ 2 ಗುಂಪು ಏನಿದೆ ಕಾಂಗ್ರೆಸ್ನಲ್ಲಿ, ಮುಖ್ಯಮಂತ್ರಿಗಳದ್ದು ಒಂದು ಗುಂಪು, ಉಪಮುಖ್ಯಮಂತ್ರಿ ಗುಂಪು ನಡೆಯಿರುವಂಥ ಒಂದು ಅಧಿಕಾರಕ್ಕಾಗಿರುವಂಥ ಸಂಘರ್ಷ. ಒಂದು ಗ್ರೂಪು ಅಧಿಕಾರವನ್ನು ಉಳಿಸ್ಕೊಳ್ಳಲು, ಇನ್ನೊಂದು ಗ್ರೂಪು ಹೆಚ್ಚಿನ ಅಧಿಕಾರವನ್ನು ಪಡೆಯುವ ಸಲುವಾಗಿ ನಡೀತಿರುವಂಥ ಸಂಘರ್ಷ. ಇದು
DCM ನೆಪದಲ್ಲಿ ನಡೆಯುವಂಥ ಸಂಘರ್ಷ ಕೆಲವೇ ತಿಂಗಳಲ್ಲಿ ತಾರ್ಕಕ್ಕೆ ಮುಟ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.